ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳ್ತೀನಿ. ಈಗಾಗಲೇ ನಾನು ತಮ್ಲೈನಲ್ಲಿ ಹಾಕಿರ್ತೀನಿ. ನಾವು ಇವಾಗ ಹೋಗ್ತಾ ಇರೋದು ಹಾಸನಲ್ಲಿರೋ ಎಕ್ಸಿಬಿಷನ್ಗೆ. ಇದು ಸಂತೆಪೇಟೆ ಸರ್ಕಲ್ ಇದೆಯಲ್ಲ ಅಲ್ಲಿದೆ. ಹಾಗಾಗಿ ನಾನು ಮಕ್ಕಳು ಎಲ್ಲ ಅಷ್ಟೇ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ತುಂಬ ದಿನಗಳೇ ಆಗೋಯ್ತು, ತಿಂಗಳುಗಳೇ ಆಗೋಯ್ತು. ಹೋಗೋಕ್ಕೆ ಟೈಮ್ ಸಾಲ್ತಿರಲಿಲ್ಲ. ಹಾಗಾಗಿ ನಾನು ನನ್ನ ಮಕ್ಕಳು ಮತ್ತು ಮನೆಯವರು ಎಲ್ಲರೂ ಅಷ್ಟೇ ಹೋಗಿದ್ದೀವಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಫೋಟೋ ತೆಕ್ಕೊಳ್ಳೋದಕ್ಕೆಲ್ಲ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮಕ್ಳಿಗೂ ತೋರಿಸ್ಕೊಂಡು ಆಮೇಲೆ ಬರಬೇಕಾದ್ರೆ ಫೋಟೋ ತೆಕ್ಕೊಳ್ಳೋಣ ಅಂತ ಎಲ್ಲರೂ ಅಷ್ಟೇ ಹೋಗ್ತಾ ಇದ್ದೀವಿ. ಅಂದರೆ ಚೆನ್ನಾಗಿತ್ತು. ಏನೋ ಒಂಥರ ಸ್ಪೆಷಲಾಗಿ ವರ್ಷನೂ ಅಷ್ಟೇ ಒಂದೇ ಥರ ಮಾಡಲ್ಲ, ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತಾರೆ. ಹಾಗೆಯೇ ಹೋಗ್ಬೇಕಾದ್ರೆ ನಮಗೂ ಗೊತ್ತಿರೋರೆಲ್ಲರೂ ಅಷ್ಟೇ ಅಲ್ಲೇ ಇದ್ದರು. ತುಂಬ ಜನನೂ ಅಷ್ಟೇ ಅವಾಗ ಹೋಗಿ ಬರ್ತಾಯಿದ್ರು. ನಮ್ಮನೆ ಪಕ್ಕ ನಮ್ಮ ರಿಲೇಟಿವ್ ಅವರೊಬ್ಬರೂ ಕೂಡ ಬಂದರು. ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಬಂದು ಸ್ಟಾರ್ಟಿಂಗ್ ಬಂದ ತಕ್ಷಣ ಇನ್ನೇನಿಲ್ಲ, ಪ್ರಾಣಿ ಪಕ್ಷಿಗಳದ್ದೇ ಇರುತ್ತೆ. ಅವೆಲ್ಲನೂ ನೋಡ್ಕೊಂಡು ಡಿಫ್ರೆಂಟ್ ಆಗಿರೋ ಪಕ್ಷಿಗಳು ನೋಡಿದ್ವಿ. ಚೆನ್ನಾಗಿತ್ತು. ಜಾಸ್ತಿ ಪಾರಿವಾಳನೇ ಇದ್ದಿದ್ದ ಕಾರಣ ಅಂದರೆ ನಮ್ಮ ಬೇರೆ ಇದ್ರದ್ದೆಲ್ಲ ತಂದು ಹಾಕಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ನಂತರ ಈ ಮೊಲ ಏನೋ ಒಂಥರ ಕ್ಯೂಟಾಗಿ ಪಾಪ ಸುಮ್ಮನೆ ಕೂತ್ಕೊಂಡಿತ್ತು. ಆದ್ರೂ ಎಲ್ಲರೂ ಹೋಗಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ವಿ. ಏನೋ ಚೆನ್ನಾಗಿತ್ತಲ್ಲ. ಈಗ ಆಲ್ಮೋಸ್ಟ್ ಬೇರೆ ಏನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಪ್ಲೇಸಿಗೆ ಹೋದ್ರೂ ವೀಡಿಯೋ ಎಂತೂ ಮಾಡ್ಕೊಳ್ಳೋದು ಯಾರೂ ಮಿಸ್ ಮಾಡಲ್ಲ. ಈಗ ಅಷ್ಟೊಂದು ಟ್ರೆಂಡಿಂಗಲ್ಲಿದೆ ಎಲ್ಲ ಅಷ್ಟೇ. ವಾಟ್ಸಪ್ ಸ್ಟೇಟಸ್ ಯಾವುದೇ ಆದ್ರೂ ಜಾಸ್ತಿ ಯಾರನ್ನೇ ನೋಡಿ ಮೊಬೈಲ್ ಇಟ್ಕೊಂಡು ನಿಂತ್ಕೊಬಿಡ್ತಾರೆ. ಅದು ಏನೋ ಒಂದು ನಾನು ಅದನ್ನೇ ಮಾಡ್ತಾ ಇರೋದು. ನಂತರ ಏನು ಮಾಡಿದ್ವಿ, ಅಲ್ಲಿ 20 ರೂಪೀಸ್ ಸೇಲ್ ಅಂತ ಹೇಳಿದರು. ಆ್ಯಕ್ಚುಲಿ ಅದು 20 ರೂಪೀಸ್ ಇರಲಿಲ್ಲ, ಜಾಸ್ತಿ ಇತ್ತು. 20 ರೂಪೀಸಿಂದ ಪ್ರೈಸ್ ಸ್ಟಾರ್ಟ್ ಅಂದರು. ಹಾಗೆಯೇ ಅಲ್ಲೊಂದು ರೌಂಡ್ ಇದು ಮಾಡ್ಕೊಂಡು ನಂತರ ಮಕ್ಳಿಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಇತ್ತು. ಈಗ ಬೇಡ ಆಮೇಲೆ ಇದು ಮಾಡೋಣ ಅಂತ ನಂತರ ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲೆಲ್ಲ 50 ರೂಪೀಸ್ ಇರುತ್ತೆ ಗೇಮ್ಸಿಗೆ. ಇನ್ನೂ ಒಂಥರ ಡಿಫ್ರೆಂಟಾಗಿತ್ತು. ಅಂದರೆ ಆಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಬೇಡ, ಬರಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ, ಸ್ಟಾರ್ಟಿಂಗೇ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಮನೆಯವರಿಗೆ ಗೇಮ್ಸ್ ಇಲ್ಲಿ ಈ ಥರ ಗೇಮ್ಸ್ ಎಲ್ಲ ಆಡೋಕ್ಕೆ ಅವ್ರಿಗೆ ತುಂಬ ಇಷ್ಟ. ಒಳಗಡೆ ಇರೋ ಗೇಮ್ಸ್ ಆಡಲ್ಲ ಅವರು. ಹಾಗಾಗಿಬಿಟ್ಟು ಇಲ್ಲಿ ನಾನು ಇಲ್ಲೇ ಗೇಮ್ಸ್ ಆಡ್ತೀನಿ ಅಂತ ಇಲ್ಲಿ ಲೋಟ ಹೊಡೆಯೋ ಚಾನ್ಸ್ ತೊಗೊಂಡ್ರು. ಒಂದು 4 ಗೇಮ್ ಚೆನ್ನಾಗಿ ಆಡಿದರು. ಇನ್ನೊಂದು 2 ಗೇಮ್ ಸೋತ್ಬಿಟ್ಟು ಅಮೌಂಟ್ ಕೊಟ್ಟು ಬಂದುಬಿಟ್ರು. ಹಾಗಾಗಿ ಇದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಂತರ ಸಾಕು ನಡೀರಿ, ಅದು ಅಲ್ಲಿಗೆ ಮೈನಸ್ ಮಾಡಿಸ್ಬಿಟ್ರು. ಲಾಸ್ಟಿಗೆ ಬರ್ಬೇಕಾದ್ರೆ ಇನ್ನೊಂದು ಸರ್ತಿ ಆಡ್ಬೇಕಾದ್ರೆ ಮಾತ್ರ ಅಮೌಂಟ್ ಕೊಟ್ಟರು. ಯಾಕಂದರೆ 2 ಗೇಮು ಸೋತ್ಬಿಟ್ರಲ್ಲ, 100 ರೂಪಾಯಿ ಅಲ್ಲೇ ವೇಸ್ಟ್ ಆಗೋಯ್ತು. ಅವ್ರು ದೂರ ಇಟ್ಬಿಟ್ರು ಲೋಟಗಳು. ಆ ರಬ್ಬರ್ ಬಾಲಲ್ಲಿ ಹೊಡಿಯೋದು ಸ್ವಲ್ಪ ಕಷ್ಟ ಇರುತ್ತೆ. ನಂತರ ಯಾವ್ಯಾವ ಗೇಮ್ ಆಡೋದು ಅಂತ ಎಲ್ಲ ಗೇಮ್ಸನ್ನು ನೋಡ್ತಾ ನಿಂತ್ಕೊಬಿಟ್ವಿ. ಯಾಕಂತ ಹೇಳ್ತೀವಿ ಯಾವ ಗೇಮ್ಸ್ ಆಡ್ತೀರ ಅಂತ. ನಂತರ ನನ್ನ ಮಗ ಮತ್ತು ಮಗಳಿಬ್ರೂ ಅಷ್ಟೇ ನಾವು ಕಾರ್ ಗೇಮ್ ಆಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೋತಾರೆ. ಹೌದಲ್ವ, ಖುಷಿ ಆಗುತ್ತೆ ಅವ್ರಿಗೂ. ಕಾರ್ ಅಂತ ಇರ್ತಾರೆ ಅಂತ ಗೇಮ್ ಸ್ಟಾರ್ಟ್ ಮಾಡಿದ್ರು. ಗೇಮ್ ಸ್ಟಾರ್ಟ್ ಮಾಡಿ ಏನೊಂದು 3 to 4 ರೌಂಡ್ ಆಗುತ್ತೆ. ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ತಾನೆ, ಅವನಿಗೆ ಭಯ ಆಗೋಗ್ಬಿಡುತ್ತೆ. ಅವನು ಅವ್ರ ಅಪ್ಪನೂ ಸೇಮ್ ಒಂದೇ ಥರ. ಜಾಸ್ತಿ ಎಲ್ಲಿಗೆ ಹೋದ್ರೂ ಸ್ವಲ್ಪಕ್ಕೆ ಗೇಮ್ಸ್ ಏನಾದರೂ ಆ್ಯಕ್ಟಿವಿಟೀಸಿಂದ ಇದ್ಬಿಟ್ರೆ ಭಯ ಅಂತ ಸ್ಟಾಪ್ ಮಾಡಿಬಿಡ್ತಾರೆ. ನಂತರ ನೋಡಿ ಒಂದು 2-3 ರೌಂಡ್ ಓಡಿಸಿದ ತಕ್ಷಣವೇ ಅವನಿಗೆ ಸ್ಟಾರ್ಟ್ ಆಗಿ ಹೋಯ್ತು ಭಯ. ಒಂದು ಸುತ್ತಲೂ ನೋಡ್ಕೊಂಡು, ನಾವು ಬೇರೆ ಈ ಕಡೆ ಸೈಡಲ್ಲಿ ನಿಂತಿದ್ವಲ್ಲ, ಹಾಗಾಗಿ ಅವನಿಗೆ ಗೊತ್ತಾಗಲಿಲ್ಲ. ನಂತರ ಏನು ಮಾಡ್ತೀವಿ ಅಂದರೆ ಅಲ್ಲಿ ಅವ್ನು ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಬೇಡ ಅವನು ಇನ್ನೂ ಚಿಕ್ಕವನಲ್ವಾ, 2.5 ವರ್ಷ ಅಲ್ವಾ, ಏನಕ್ಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ, ಇಲ್ಲ ಬೇಡ ಇಳಿಸಿ ಅಂತ ಹೇಳ್ತೀವಿ. ಆವಾಗಲೇ ಅವ್ರು ಏನು ಮಾಡ್ತಾರೆ, ಅವನ್ನ ಸ್ಟಾಪ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ತಾರೆ. ನೋಡಿ ಆಮೇಲೆ ನನ್ನ ಮಗಳು, ಅವಳು ಸ್ವಲ್ಪ ನನ್ನ ಥರ, ಯಾಕಂದರೆ ಅವಳಿಗೆ ಭಯ ಇರುತ್ತೆ, ಒಳಗಡೆ ತೋರಿಸ್ಕೊಳ್ಳಲ್ಲ. ಸುಮ್ಮನೆ ಹಂಗೆ ಬಿಲ್ಡಪ್ಗೋಸ್ಕರ ನೋಡಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ, ಸುಮ್ಮನೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಅವಳು ಕೂಡ ತುಂಬ ಅಂದರೆ ತುಂಬ. ಇವ್ರ ಅಪ್ಪ ಮಗ ಸುಮ್ಮನೆ ಅಷ್ಟೇ, ಸುಮ್ಮನೆ ಹಿಂಗೆ ನೋಡೋದಕ್ಕೆ ಬರ್ತಾರೆ. ನಾನು ನನ್ನ ಮಗಳು ಅಷ್ಟೇ ಯಾವಾಗಲೂ ಎಂಜಾಯ್ ಮಾಡ್ತಾಯಿರ್ತೀನಿ. ನಾನು ಪ್ರತಿ ಸರ್ತಿ ಹೋದಾಗ್ಲೂ ಈ ಗೇಮ್ಸ್ ಆಡ್ತೀನಿ. ಈ ಗೇಮ್ಸ್ ಅಂತಲ್ಲ, ನನಗೆ ಈ ಥರ ಗೇಮ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಒಬ್ಬಳೇ ಕೂತ್ಕೋಬೇಕು, ಅದೊಂದು ಬೇಜಾರು. ಯಾಕಂದ್ರೆ ನಮ್ಮಲ್ಲಿ ಈ ಥರ ಗೇಮ್ಸ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿಬಿಟ್ಟು ಪರವಾಗಿಲ್ಲ, ನನಗೆ ಒಟ್ಟು ನನ್ನ ಖುಷಿ ಇಂಪಾರ್ಟೆಂಟ್ ಅಂತ ನಾನು ಒಬ್ಬಳೇ ಹೋದೆ.
ಯಾವಾಗಲೂ ಅಷ್ಟೇ ಒಬ್ಬಳೇ ಹೋಗೋದು ನಾನು ಈ ಗೇಮ್ಸಿಗೆ ಮಾತ್ರ. ಅವ್ರು ಬರೋದು ಇಲ್ಲ. ಇನ್ನು ಸ್ವಲ್ಪ ದೊಡ್ಡವಳಾದರೆ ಮಗಳು ಸಿಗ್ತಾಳೆ ಜೊತೆಗೆ ಅಂದ್ಕೊಂಡು ಒಬ್ಬಳೇ ಕೂತ್ಕೊಂಡು ಈ ಥರ ಎಲ್ಲ ಗೇಮ್ಸ್ ಆಡ್ತಾ ಇರಬೇಕು. ನಮ್ಮ ಮನೆಯವರು ಯಾವಾಗಿಂದ ಆಟ ಆಡಿ ಅಭ್ಯಾಸ ಇಲ್ಲ, ಹಾಗಾಗಿ ಅವ್ರಿಗೆ ತಲೆ ಸುತ್ತೋದು ಅದೆಲ್ಲ ಆಗುತ್ತೆ ಅಂತ ಬೇಡ ಅಂದರು. ನೆಕ್ಸ್ಟು ನಾವು ನನ್ನ ಮಗಳಿಗೆ ಈ ಗೇಮ್ಸ್ ಆಡ್ತೀನಿ ಅಮ್ಮ ಅಂತ ಹೇಳಿದ್ರು. ಇನ್ನೇನಿಲ್ಲ, ಇದು ಬರೀ ಜಂಪ್ ಮಾಡೋದಷ್ಟೇ. ಇದೂ ಅಷ್ಟೇ ಖುಷಿಯಿಂದ ಫುಲ್ ಎಲ್ಲ ಮಕ್ಕಳೆಲ್ಲ ಸೇರಿಬಿಟ್ಟು ನನ್ನ ಮಗಳಿಗೆ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು. ಬೇಕಾದ್ರೆ ಅವಳು ನೋಡಿ ನಾನು ಅವಳಿಗೆ ಹೇಳ್ತಾಯಿದ್ದೆ, ಮಗಳೇ ಹೀಗೆ ಹೋಗಿ ಅಂತ. ಆದ್ರೂ ಅವಳಿಗೆ ಸ್ವಲ್ಪ ತುಂಬ ಅಂದರೆ ತುಂಬಾ ಭಯ ಆಗ್ತಿತ್ತು. ಫೇಸಲ್ಲಿ ನನಗೆ ಗೊತ್ತಾಗ್ತಿತ್ತು. ನಂತರ ಮಕ್ಕಳ ಜೊತೆ ಹೆಂಗೋ ಬ್ಯಾಲೆನ್ಸ್ ಮಾಡಿಬಿಟ್ಟು, ಇಲ್ಲಾಂದರೆ ಇದನ್ನೇನಾದರೂ ಅವಳು ನೀಟಾಗಿ ನಾನು ಹೇಳಿ ಕಳಿಸಿದ್ದೆ, ಈ ಗೇಮ್ ಏನಾದರೂ ನೀಟಾಗಿ ಆಡಲಿಲ್ಲ ಅಂದರೆ ನಾನು ಮತ್ತೆ ನಿಂಗೆ ಯಾವ ಗೇಮ್ಸು ಆಡಿಸಲ್ಲ ಅಂತ. ಹಾಗಾಗಿ ಫುಲ್ ಎಂಜಾಯಿಂದ ಆಟ ಆಡ್ತಾಯಿದ್ರು. ಪರವಾಗಿಲ್ಲ, ಮಕ್ಕಳು ಖುಷಿಯಾಗಿರೋದಲ್ವ. ನನ್ನ ಮಗನೂ ಇರಲಿ ಅಂತ ಟ್ರೈ ಮಾಡೋಕ್ಕೆ ಪಕ್ಕಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದ್ರು ಅವ್ನಿಗೆ ಇವೆಲ್ಲ ಸ್ವಲ್ಪ ಭಯ. ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ ಸ್ವಲ್ಪ ಭಯ ಜಾಸ್ತಿ. ಹಾಗಾಗ್ಬಿಟ್ಟು ನನ್ನ ಮಗನೂ ಆಟ ಆಡಲಿಲ್ಲ ಮತ್ತು ನಮ್ಮ ಮನೆಯವ್ರೂ ಅಷ್ಟೇ. ಆ ಚಂಪ್ ಗೇಮ್ ಲೋಟ ಎಸೆಯೋದು ಒಂದು ಗೇಮ್ ಬಿಟ್ಟರೆ ಇನ್ನು ಯಾವ ಗೇಮು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಆಟ ಆಡಲಿಲ್ಲ. ನಂತರ ಅಯ್ಯೋ ಬಿಡಿ ಪರವಾಗಿಲ್ಲ, ನನ್ನ ಮಗಳು ನಾನೇ ಆಟ ಆಡ್ತೀವಿ ಅಂತ ಇಬ್ಬರೂ ಅಷ್ಟೇ ಆಟ ಆಡ್ತಾ ಇದ್ವಿ. ನಾನು ಒಂದೇ ಗೇಮ್ ಆಡಿದ್ದು, ಯಾಕಂದರೆ ಒಬ್ಬರೇ ಆಡೋದಕ್ಕೆ ಬೋರ್ ಆಗುತ್ತಲ್ಲ. ಹಾಗಾಗಿ ನನಗೂ ಏನು ಜಾಸ್ತಿ ಗೇಮ್ ಆಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಮಗಳು ಕೇಳಿದ್ವಿ ಅವಳು ಯಾವ್ಯಾವ ಗೇಮ್ ಆಡ್ತಾಳೆ ಅಂತ. ಆ ಗೇಮ್ ಆಡಿಸ್ಕೊಂಡು ನಂತರ ನೋಡಿ ನನ್ನ ಮಗ ಎಲ್ಲಿದ್ರೂ ಅಷ್ಟೇ ಸಖತ್ತು ತುಂಟ. ನಂತರ ಗೇಮೆಲ್ಲ ಆಡಿಬಿಟ್ಟು ಹಂಗೇ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತ ಈಗ ನೋಡಿ ಫೋಟೋ ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ಅಷ್ಟೇ ನನ್ನ ಮಗ ಸುಮ್ಮನೆ ಇರ್ತಾಯಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವಾಗವಾಗ ಹೋಗಿ ಬರಬೇಕು ಅಂತಲೂ ಅನ್ನಿಸ್ತಿರುತ್ತೆ. ನಂತರ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನಾವು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನ ಮಗಳು ಮತ್ತು ಮಗ ಅದನ್ನೇ ಹೇಳ್ತಿದ್ರು, ಚೆನ್ನಾಗಿತ್ತು ಎಕ್ಸಿಬಿಷನ್ ಅಂತ ಎಲ್ಲ ಫುಲ್ ಖುಷಿಯಿಂದ ನಾವು ಮನೆಗೆ ಹೋದ್ವಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.